ಅವ್ರಿಗೆ ಅವಮಾನ ತಡೆಯೋಕ್ಕಾಗ್ತಾ ಇಲ್ಲ. ಪ್ರಧಾನಮಂತ್ರಿಗಳು ಈಗ ಕಣ್ ತೆರೆದಿಲ್ಲ. ನಾವು ಪಾರ್ಲಿಮೆಂಟಲ್ಲಿ ಚರ್ಚೆ ಮಾಡಿ ಅಂತ ಹೇಳ್ತಾ ಇದ್ದೀವಿ. ಕೇಸ್ನ ವಾಪಸ್ ಎತ್ಕೊಳ್ಳಿ ಅಂತ ಹೇಳಿದ್ರು ನಾವು. ಮಂತ್ರಿಗಳು ರಾಜೀನಾಮೆ ಕೊಡಬೇಕು ಅಂತ ಹೇಳಿದ್ರು ನಾವು. ಅದಕ್ಕೆ ನಾವು ಬದ್ಧರಿದ್ದೇವೆ. ಇದು ಮಕ್ಕಳ ಭವಿಷ್ಯ. ಇದು ಈಗ BJPಯವ್ರಿಗೆ ಪಾಪ ಅವ್ರ ಕೇಳಿ ತಡ್ಕೊಳಕ್ಕಾಗ್ತಾಯಿಲ್ಲ. ಮಕ್ಕಳಿಗೆ ಏಟ್ ಹೊಡೆದ್ಬಿಟ್ಟಲ್ಲ, ಆ ಇಡೀ ದೇಶದ ಮಕ್ಕಳು ದಂಗೆ ಎದ್ಬಿಟ್ಟಿದ್ದಾರೆ. ಅದನ್ನು ಅವ್ರು ಕೇಳಿ ನೋಡೋಕ್ಕಾಗ್ತಾಯಿಲ್ಲ. ಸೊ ಅದಕ್ಕೆ ಇವತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆ ಈಗ ನನ್ನ ಮೇಲೆ ಎಷ್ಟೋ ಜನ ಪ್ರತಿಭಟನೆಗಳು ಹೇಳ್ತಾರೆ. ನಾನು ಬೇಡ ಅನ್ನೋಕ್ಕಾಗ್ತಿಲ್ಲ. ನೀವು ಮಾಧ್ಯಮದವರು ಪ್ರತಿಭಟನೆಗಳು ಮಾಡ್ತಾ ಇರ್ತೀರಿ, ನಿಮ್ಮಲ್ಲಿ ಬೇಡ ಅನ್ನೋಕ್ಕಾಗ್ತಿಲ್ಲ. ಇದು ಪ್ರಜಾಪ್ರಭುತ್ವದ ವ್ಯವಸ್ಥೆ. ಅದರಿಂದ BJPಯವ್ರಿಗೆ ಪಾಪ ಇನ್ನೇನು ಮಾಡ್ತಾರೆ, ರಾಜೀನಾಮೆ ಕೊಡ್ಸೋಕ್ಕಾಗ್ತಾಯಿಲ್ಲ. ಈ ಪರಿಸ್ಥಿತಿ ಮೊನ್ನೆ ಇದು KPSC ಯಾರು ಮಾಡಿದ್ರು, ಅವನ ಅಧ್ಯಕ್ಷನ ನಾ ಮಾಡಿದ್ವಾ, ಅವರೇ ಮಾಡಿದ್ರು, ಅವರೇ ತಗೊಳ್ಳಾಕೊಂಡು ಅದಕ್ಕೆ ಅವರೇ ಮುಂಚಿತವಾಗಿ ಗೊತ್ತಾಗ್ಬಿಟ್ಟು ಪತ್ರ ಬರೆದು ವಜಾ ಮಾಡಬೇಕು ಅಂತ ಆಯಿತು. ಗವರ್ನರ್ ಏನೋ ನಂಗೆ ಕಳಿಸ್ಕೊಟ್ಟು ನಾನು ಅಕ್ಸೆಪ್ಟ್ ಮಾಡಿದ್ದೆ. ಏನು ಬೇಕು ತನಿಖೆ ನಡೆಸ್ತೀನಿ, ಕಾನೂನು ಕ್ರಮ ಕೈಗೊಳ್ತೀನಿ. ಅವ್ರಿಗೆ ಅವಮಾನ ತಡೆಯೋಕ್ಕಾಗ್ತಾ ಇಲ್ಲ. ಪ್ರಧಾನಮಂತ್ರಿಗಳು ಈಗ ಕಣ್ ತೆರೆದಿಲ್ಲ. ನಾವು ಪಾರ್ಲಿಮೆಂಟಲ್ಲಿ ಚರ್ಚೆ ಮಾಡಿ ಅಂತ ಹೇಳ್ತಾ ಇದ್ದೀವಿ. ಕೇಸ್ನ ವಾಪಸ್ ಎತ್ಕೊಳ್ಳಿ ಅಂತ ಹೇಳಿದ್ರು ನಾವು. ಮಂತ್ರಿಗಳು ರಾಜೀನಾಮೆ ಕೊಡಬೇಕು ಅಂತ ಹೇಳಿದ್ರು ನಾವು. ಅದಕ್ಕೆ ನಾವು ಬದ್ಧರಿದ್ದೇವೆ. ಇದು ಮಕ್ಕಳ ಭವಿಷ್ಯ. ಇದು ಈಗ BJPಯವ್ರಿಗೆ ಪಾಪ ಅವ್ರ ಕೇಳಿ ತಡ್ಕೊಳಕ್ಕಾಗ್ತಾಯಿಲ್ಲ. ಮಕ್ಕಳಿಗೆ ಏಟ್ ಹೊಡೆದ್ಬಿಟ್ಟಲ್ಲ, ಆ ಇಡೀ ದೇಶದ ಮಕ್ಕಳು ದಂಗೆ ಎದ್ಬಿಟ್ಟಿದ್ದಾರೆ. ಅದನ್ನು ಅವ್ರು ಕೇಳಿ ನೋಡೋಕ್ಕಾಗ್ತಾಯಿಲ್ಲ. ಸೊ ಅದಕ್ಕೆ ಇವತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆ ಈಗ ನನ್ನ ಮೇಲೆ ಎಷ್ಟೋ ಜನ ಪ್ರತಿಭಟನೆಗಳು ಹೇಳ್ತಾರೆ. ನಾನು ಬೇಡ ಅನ್ನೋಕ್ಕಾಗ್ತಿಲ್ಲ. ನೀವು ಮಾಧ್ಯಮದವರು ಪ್ರತಿಭಟನೆಗಳು ಮಾಡ್ತಾ ಇರ್ತೀರಿ, ನಿಮ್ಮಲ್ಲಿ ಬೇಡ ಅನ್ನೋಕ್ಕಾಗ್ತಿಲ್ಲ. ಇದು ಪ್ರಜಾಪ್ರಭುತ್ವದ ವ್ಯವಸ್ಥೆ. ಅದರಿಂದ BJPಯವ್ರಿಗೆ ಪಾಪ ಇನ್ನೇನು ಮಾಡ್ತಾರೆ, ರಾಜೀನಾಮೆ ಕೊಡ್ಸೋಕ್ಕಾಗ್ತಾಯಿಲ್ಲ. ಈ ಪರಿಸ್ಥಿತಿ ಮೊನ್ನೆ ಇದು KPSC ಯಾರು ಮಾಡಿದ್ರು, ಅವನ ಅಧ್ಯಕ್ಷನ ನಾ ಮಾಡಿದ್ವಾ, ಅವರೇ ಮಾಡಿದ್ರು, ಅವರೇ ತಗೊಳ್ಳಾಕೊಂಡು ಅದಕ್ಕೆ ಅವರೇ ಮುಂಚಿತವಾಗಿ ಗೊತ್ತಾಗ್ಬಿಟ್ಟು ಪತ್ರ ಬರೆದು ವಜಾ ಮಾಡಬೇಕು ಅಂತ ಆಯಿತು. ಗವರ್ನರ್ ಏನೋ ನಂಗೆ ಕಳಿಸ್ಕೊಟ್ಟು ನಾನು ಅಕ್ಸೆಪ್ಟ್ ಮಾಡಿದ್ದೆ. ಏನು ಬೇಕು ತನಿಖೆ ನಡೆಸ್ತೀನಿ, ಕಾನೂನು ಕ್ರಮ ಕೈಗೊಳ್ತೀನಿ.